2023ರಲ್ಲಿ ನಾವು ಮತ್ತೆ ಜನ ನಮ್ಗೆ ಆಶೀರ್ವಾದ ಮಾಡಿದ್ರು. 136 ಸ್ಥಾನಗಳನ್ನ ಗೆದ್ದಿದ್ದು. ಮೇಟಿಯವರು ಕೂಡ ಇಲ್ಲಿ ಗೆದ್ದಿದ್ರು, ಬಾಗಲಕೋಟೆಯಲ್ಲಿ ಗೆದ್ದಿದ್ರು. ಆದರೆ ಆ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ನಾವೆಲ್ಲರೂ ಸೇರಿ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದು. ನಾವು ಅಧಿಕಾರಕ್ಕೆ ಬಂದು ಒಂದೇ ತಿಂಗಳಲ್ಲಿ ನಮ್ಮ ಎಲ್ಲ ಮೊದಲನೇ ಗ್ಯಾರಂಟಿ ಯೋಜನೆಯನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಶಕ್ತಿ ಯೋಜನೆ, ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ. ಹೆಣ್ಮಕ್ಳು ನಮ್ಮ ರಾಜ್ಯದ ಜನಸಂಖ್ಯೆ 7 ಕೋಟಿ, ಅದರಲ್ಲಿ 3.5 ಕೋಟಿ ಮಹಿಳೆಯರಿದ್ದಾರೆ. ಅವರೆಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡತಕ್ಕಂಥ ಕಾರ್ಯಕ್ರಮ ಇದ್ರೆ ಅದು ಶಕ್ತಿ ಯೋಜನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈಗ ನೀವೆಲ್ಲಕ್ಕೆ ಬೇಕಾದ್ರೂ ಹೋಗ್ಬೋದು, ನಿಮ್ಮ ಮನೆಗಳಿಗಾರ ಹೋಗ್ಬೋದು, ಕೆಲಸಕ್ಕಾರ ಹೋಗ್ಬೋದು, ದೇವಸ್ಥಾನಗಳಿಗಾರ ಹೋಗ್ಬೋದು, ಅಥವಾ ಟೂರಿಸ್ಟ್ ಪ್ಲೇಸ್ಗಳಿಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಮಾಡಿಕೊಟ್ಟದು ಸುಮಾರು ಇದಕ್ಕೆ 698 ಕೋಟಿ ಮಹಿಳೆಯರು ಇವತ್ತವರೆಗೆ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಮಾಡಿದೀರಾ ಇಲ್ಲ? ಯಾಕೆ ಕೈ ಎತ್ತಕ್ಕೆ ಕಷ್ಟ ಆಗಲ್ವ ನಿಮ್ಗೆ? ಕಷ್ಟ ಆಗ್ತದ? ಉಚಿತವಾಗಿ ಪ್ರಯಾಣ ಮಾಡಿದಿರಾ ಇಲ್ಲ? ಈ ಉಚಿತ ಪ್ರಯಾಣ ಕಾರ್ಯಕ್ರಮವನ್ನ ಶಕ್ತಿ ಯೋಜನೆ ಅಂತ ನಾವು ಕರಿತೀವಿ. ಈ ಕಾರ್ಯಕ್ರಮವನ್ನ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡೋದು. ಆಮೇಲೆ ಗೃಹಲಕ್ಷ್ಮಿ, ಸುಮಾರು 1,26,00,000 ಮಹಿಳೆಯರು, 1,26,00,000 ಮಹಿಳೆಯರು, ಮನೆಯ ಯಜಮಾನಿಯರು, ಅವರಿಗೆ ಉಚಿತವಾಗಿ ಫ್ರೀಯಾಗಿ ತಿಂಗಳಿಗೆ 2,000 ರೂಪಾಯಿ, 2,000 ರೂಪಾಯಿ ತಿಂಗಳಿಗೆ 2,000 ರೂಪಾಯಿ. ಯಾಕೆ ಅಂತಂದ್ರೆ ಕೊಟ್ಟು ಅಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಲಿ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆದ್ರೆ ನೀವು ನಿಮ್ಮ ಮಕ್ಕಳನ್ನ ಶಾಲೆಗೂ ಕಳಿಸಬಹುದು, ಮನೆ ವ್ಯವಹಾರ ಮಾಡ್ಕೊಳ್ಳಿಕ್ಕೆ ಆಗ್ಬಹುದು, ಮತ್ತೆ ಬೇರೆ ಬಾಬುಗಳಿಗೂ ಕೂಡ ಖರ್ಚು ಮಾಡ್ತಕ್ಕಂಥ ಶಕ್ತಿ ನಿಮಗೆ ಬರ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ 2,000 ರೂಪಾಯಿಯನ್ನ ಪ್ರತಿ ತಲಾ 2,000 ರೂಪಾಯಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ 1,26,00,000 ಜನರಿಗೆ. ಇದರಿಂದ ಸುಮಾರು 28-29 ಕೋಟಿ 29 ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡಿದ್ದೀವಿ. ಗೃಹ ಜ್ಯೋತಿ ಕಾರ್ಯಕ್ರಮ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ನೀವ್ಯಾರಾದ್ರೂ ಕರೆಂಟ್ ಕಟ್ತೀರಾ? ಯಾರು ಕರೆಂಟ್ ಕಟ್ಟಾಗಿಲ್ಲ, ಬಡವರು ಯಾರು ಕರೆಂಟ್ ಕಟ್ಟಾಗಿಲ್ಲ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ 5 kg ಕೊಡ್ತಾ ಇದ್ದದ್ದು, ನಾನು ಹಿಂದೆ 5 kgಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಆಮೇಲೆ ಇನ್ನ ನಾವು ಅಧಿಕಾರಕ್ಕೆ ಬಂದ್ಮೇಲೆ 2023ರಲ್ಲಿ ಇನ್ನ 5 kg ಜಾಸ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. 5 kg ಅಕ್ಕಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನೇರವಾಗಿ ಹಣ ಪಾವತಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಮಧ್ಯವರ್ತಿಗಳು ಯಾರು ಕೂಡ ಭಾಗವಹಿಸಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಹಣವನ್ನ ಪಾವತಿ ಮಾಡತಕ್ಕಂಥ ಕೆಲಸವನ್ನ ಮಾಡೋದು. ಯುವ ನಿಧಿ ಕಾರ್ಯಕ್ರಮ, ಯಾರು ನಿರುದ್ಯೋಗಿ ಯುವಕರಿದ್ದಾರೆ, ಗ್ರಾಜುಯೇಟ್ಗಳಿದ್ದಾರೆ, ಡಿಪ್ಲೊಮಾ ಹೋಲ್ಡರ್ಸ್ಗಳಿದ್ದಾರೆ,
ಅವರಿಗೆ ಹಣವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಈ ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಸುಮಾರು ಒಂದು ಕುಟುಂಬಕ್ಕೆ 5 ರಿಂದ 6 ಸಾವಿರ ರೂಪಾಯಿ ತಿಂಗಳಿಗೆ ಸಿಗ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದೀವಿ. 5 ರಿಂದ 6 ಸಾವಿರ ಕೋಟಿ, ವರ್ಷಕ್ಕೆ 50 ರಿಂದ 60 ಸಾವಿರ ಕೋಟಿ ರೂಪಾಯಿಗಳು ಸಿಗ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಇದನ್ನೆಲ್ಲ ಮಾಡೋದು ಯಾರಿಗೋಸ್ಕರ? ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರು, ಸಮಾಜದಲ್ಲಿರ್ತಕ್ಕಂಥ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕ ವರ್ಗ, ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು, ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಬಿಜೆಪಿಯವರು ಮಾಡಿದ್ರ? ಬಿಜೆಪಿಯವರು ಯಾಕೆ ಮಾಡಲಿಲ್ಲ? ಟೀಕೆ ಅದ್ರ ಬದಲಾಗಿ ಟೀಕೆ ಮಾಡಿದ್ರು. ನೀವು ಯಾಕೆ ಅಂತಂದ್ರೆ ಬಡವರಿಗೆಲ್ಲ ಹಣ ಕೊಟ್ಬಿಡ್ತಾ ಇದ್ದೀರಿ. ಯಾಕೆ ಅಂತಂದ್ರೆ ಈ ಬಿಜೆಪಿಯವರು ಇದಾರಲ್ಲ, ಬಡವರ ವಿರೋಧಿಗಳು, ಬಡವರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ರೈತರ ವಿರೋಧಿಗಳು, ಕಾರ್ಮಿಕರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು. ಇವರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಸಹಾಯ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ. ಇವ್ರಿಗೆ ನೀವು ಓಟ್ ಹಾಕ್ತೀರಾ? ಚರಂತಿ ಮಡಿಗೆ ಓಟ್ ಹಾಕ್ತೀರಾ? ಬಿಜೆಪಿಗೆ ಓಟ್ ಹಾಕ್ತೀರಾ? ದಯಮಾಡಿ ಯಾವ ಕಾರಣಕ್ಕೂ ಕೂಡ ಬಿಜೆಪಿಗೆ, ಚರಂತಿ ಮಡಿಗೆ ಓಟ್ ಹಾಕ್ಬೇಡಿ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಸಮಾಜವನ್ನ ಒಡಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆದ್ರಿಂದ ಇವರು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಬಾರದು ಅಂತಕ್ಕಂಥ ತೀರ್ಮಾನವನ್ನ ನೀವು ಮಾಡಬೇಕು.